ಓ ಇದೇನ್ ಮಗಳೇ ಮಂತಕ್ ಬತ್ತಿದ್ದೇನು? ನಾನು ಇತ್ಲಾಗೆ ನೀನು ಹೊಲ್ಟ ಕಡೆ ಹೋಗ್ಬಿಟ್ಟು ಬರೋಣ ಅಂತ ಹೋಯ್ತಾ ಇದ್ದೆ. ಹೋಗು ಮಂತಾಗಿರು ಬತ್ತೀನಿ, ಒಯ್ದು 5 ನಿಮಿಷ ಹೋಗಿ. ಹಂಗಲ್ಲ ಕಣಮ್ಮ, ಮದುವೆನ ನಮ್ಮ ಅತ್ತೆ ಕೈಲೂ ನಿಲ್ಸಕ್ಕಾಗಲಿಲ್ಲ, ನಮ್ಮ ಮಾವನ ಕೈಲೂ ನಿಲ್ಸಕ್ಕಾಗಲಿಲ್ಲ ಕಣಮ್ಮ. ನಿಂಗೆ ಗೊತ್ತಿಲ್ಲ ನಮ್ಮ ಮಾವನ್ನ, ಅದೇ ಅವಳಲ್ಲ ಅವಳು ರಾಣಿ, ಅವಳು ಹಿಡ್ಕೊಂಡು ರುಬ್ಬಾಕ್ಬಿಟ್ಟು ಹೆಂಗ್ ಚೊಚ್ಚಿ ಚಿತ್ರಾನ್ನ ಮಾಡ್ಬಿಟ್ಲು ಗೊತ್ತೇನಮ್ಮ? ಏನೇ ಹೇಳ್ತಾ ಇದೀಯ ನೀನು? ಹ್ಞೂ ಕಣಮ್ಮ, ಚೊಚ್ಚಿ ಚಟ್ನಿ ಮಾಡಾಕ್ಬಿಟ್ಲು. ಅಮ್ಮ ನಮ್ಗೆ ಯಾಕೆ ಬೇಕು, ಸುಮ್ಕೆ ಇರು, ಮದುವೆ ಆಗಿ ಬಂದ್ಮೇಲೆ ನೋಡ್ಕೊಳ್ಳೋ, ನಿಮ್ಮ ಮನೆಗೆ ಬಂದಮೇಲೆ. ಇವಾಗ ಏನೋ ಹೋಗ್ಬಿಟ್ರೆ ಚೊಚ್ಚು ಚಟ್ನಿ ಮಾಡ್ಬಿಡ್ತಾಳೆ ಅಷ್ಟೇ. ಅವಳು ಸರಿ ಇಲ್ಲ, ಸುಮ್ಕೇನೇ ಸಾವ್ಕಾತಿ. ಯಾಕೆ ಬೇಕು ನೋಡಿ ಮಂತಾಗಿ. ಅಮ್ಮ ಹೊಟ್ಟೆ ಹಸಿತೈತಿ ಕಣಮ್ಮ ನನಗೆ, ಏನಾರ ಉಂಬಕ್ಕೆ ಅಮ್ಮ. ಲೇ ನಿಮ್ಮ ಅಮ್ಮನ ಏನು ಅನ್ಕೊಂಡಿದ್ಯಾ? ನಿಮ್ಮ ಅಮ್ಮನ ತಲೆನೋ ತಲೆ. ನಿಮ್ಮ ಅಮ್ಮನ ಥರ ಯಾರನೂ ಇಲ್ಲ. ಅವಳು ಮದುವೆ ನಿಲ್ಸಕ್ಕೆ ನಾನು ಸಾಕು, ನೋಡ್ತಿರು ಹೆಂಗೆ ನಿಲ್ಲಿಸ್ತೀನಿ ಅಂತ. ಅಮ್ಮ ನಿನ್ಗೆ ಯಾಕೆ ಬೇಕು ಬಾ, ಸುಮ್ಕೇನಿಯ ಉಗಿಸ್ಕೊಂಡು ಕೈ ಕಾಲು ಮುರಿಸ್ಕೊಂಡು ಬತ್ತೀಯ ಅಷ್ಟೇ ನೀನಿಯ. ನಾನು ಏನು ಮುರಿಸ್ಕೊಳಕಿಲ್ಲ, ಸುಮ್ಕಿರು. ನಾನು ತಲೆಯ ಉಪಯೋಗಿಸ್ತೀನಿ, ನಿಮ್ಮಂಗೆ ಕೈ ಅನ್ನಕ್ಕಿಲ್ಲ. ಹೋಗಿ ಸುಮ್ಕೇನಿಯ. ನೀನು ಯಾಕೆ ಇವತ್ತು ಎಡಗಡೆ ಎದ್ದಿದ್ಯಾ ಅಂತ ಅನ್ನಿಸ್ತದೆ ಕಣಮ್ಮ. ಸುಮ್ಕೆ ಯಾಕಬೇಕು ಕಣಮ್ಮ, ಮನೆಗೆ ಗೊತ್ತಿಲ್ಲಲ್ಲ ಅವಳು ಮನೆ ಹೇಳಿ. ಮನೆಗೆ ಬಂದಾಗ ಒಂದು ಟಾರ್ಚರ್ ಇಕ್ಕನಿ, ಇವಾಗೆಲ್ಲ ಬೇಡ. ಹೋಗು, ಆಗಿದ್ದಾಗಲಿ ನಮ್ಮ ಮನೆ ಬರ ಇದ್ದಂಗೆ ಆಯ್ತದೆ. ಈಗ ಮಾತು ಗೀತಿ ಎಲ್ಲ ಬೇಡ, ಹೋಗಿ ಸುಮ್ಕೇನಿಯ. ಹೊಲ್ಟಕ್ಕೆ ಹೋಗ್ಬಿಟ್ಟು ಬಾ, ಹೋಗಿ ಸುಮ್ಮನೆ. ಇವ್ರಿಗೆ ಯಾರಿಗೂ ತಲೆ ಇಲ್ಲ, ನನಗಿರೋದ್ರಾಗ ಅರ್ಧ ತಲೆನೂ ಇವಕ್ಕೆ ಯಾವಕ್ಕೂ ಇಲ್ಲ. ಈಗ ನೋಡಿ ನಾನು ಏನು ಮಾಡ್ತೀನಿ ಅಂತ ಹೇಳ್ಬಿಟ್ಟು. ಪದ್ದಿ ಲೇ ಪದ್ದಿ, ಮನೆಯಾಳಿ ಪದ್ದಿ, ಬಾರ ಈಚೆ ಕಡಿಕೆ. ನನ್ನ ಮಗಳಿಗೆ ಮದುವೆ ಮಾಡಕ್ ನೀನು ಯಾವ ಸೀಮೆಳೆ? ನನ್ನ ಮಗಳಿಗೆ ಯಾಕ್ಲೆ ಮದುವೆ ಮಾಡ್ತಾ ಇದೀಯ ನೀನು? ಬಾರ್ಲೆ ಈಚೆ ಕಡಿಕೆ. ಲೋಪರನ್ ತಗೊಬಂದು ಇವಳು ಹುಟ್ಟು ಸೆತ್ಬಿಟ್ಟವಳೆ. ನನಗೊಂದು ಮಾತು ಕೇಳ್ದಿದ್ದಂಗೆ, ನನಗೊಂದು ವಿಚಾರ ಹೇಳ್ದಿದ್ದಂಗೆ, ಏನು ಹೇಳ್ದಿದ್ದಂಗೆ. ಅದು ಹೆಂಗೆ ನನ್ನ ಮಗಳು ಮದುವೆ ಮಾಡ್ತಾ ಇದ್ದೀರಾ ನೀವು? ಅದು ಹೆಂಗೆ ಮಾಡ್ತಾ ಇದ್ದೀರಾ ಅಂತ ಹೇಳ್ಬಿಟ್ಟು ಬರ್ರಿ, ಇವತ್ತು ಐತೆ ನಿಮ್ಗೆ ಗಾಳಿ ಬಿಡಿಸ್ಬಿಡ್ತೀನಿ. ಎತ್ತೋಳು ನಾನು 9 ತಿಂಗಳು ಕಷ್ಟಪಟ್ಟು ಎತ್ತು ತಾಯಿ ಬಗ್ಗೆ ನನಗೆ ತಲೆ ಕೆಡಿಸ್ಕೊಂಡಿದ್ದಂಗೆ ಹಿಂಗೆಲ್ಲ ಮಾಡ್ತೀರಾ ಅಂತ ಹೇಳಿದ್ರೆ ನೀವು ಇನ್ನೆಂತ ಬಿಟ್ಕೊಂತೀರಾ ಜನ ಇರಬೇಡ ಹೇಳಿ. ಇದು ಯಾಕ್ಲೆ ಸರಜಿ, ಏನು ಕೈ ಕಾಲೇನಾರ ಕಡಿತಾವ ಏನು? ಇದು ಯಾಕ್ಲೆ ಹಿಂಗೆ ಬಂದ್ಬಿಟ್ಟು ಮನೆ ಮುಂದೆ ಜೋರಾಗಿ ಕಿರ್ಚಾಡ್ತಿದ್ಯಾ? ಅದು ಇದು ಅಂತ ಅನ್ಕೊಂಡು ನೋಡು, ಸುಮ್ಮನೆ ಬಾಯಿ ಮುಚ್ಕೊಂಡು ಹೋಗು. ಸುಮ್ಮನೆ ನೀನು ನಮ್ಮ ತಂಟೆಗೆ ಬರೋಕೆ ಹೋಗ್ಬೇಡ, ಗೊತ್ತಲ್ಲ ನಾವೇನು ಅಂತ ಹೇಳ್ಬಿಟ್ಟು ಹೋಗಿ ಸುಮ್ಕೇನಿಯಾ. ಏನಿಲ್ಲೇ ಏನೇ ಮುದ್ಕೆ, ಆರಾಮಾಗಿ ನನ್ನ ಮಗಳನ್ನ ಕರ್ಕೊಬಿಟ್ಟು ಬಂದು ಸಾವುಕಾರನ ಮಗನ ಕಟ್ಬಿಟ್ಟು ಇರಪರ ದುಡ್ಡೆಲ್ಲ ಕಿತ್ಬಿಡ್ಬೇಕು ಅಂತ ಹೇಳ್ಬಿಟ್ಟು ಪ್ಲಾನ್ ಮಾಡಿದ್ಯನ್ಲೇ ನೀನು ನಿನ್ನ ಸೊಸೆ ಸೇರ್ಕೊಂಡು. ಕರಿ ನಿನ್ನ ಸೊಸೆಗೆ ಇವತ್ತು ಗಾಳಿ ಬಿಡಿಸ್ಬಿಡ್ತೀನಿ ನಿನ್ನ ಸೊಸೆಗೆ. ಅದು ಹೆಂಗೆ ನನ್ನ ಮಗಳು ಮದುವೆಯಾ ನನಗೆ ಗೊತ್ತಿಲ್ದಿದ್ದಂಗೆ ಮಾಡ್ತಾವಳೆ ಅಂತ ಹೇಳ್ಬಿಟ್ಟು ನನಗೂ ಗೊತ್ತಾಗ್ಬೇಕಲ್ವೇ? ಯಾವಳೆ ನಿನ್ನ ಮಗಳು? ತಿಕ್ಳಿಗೆ ಹಿಡ್ದೈತೆ ನಿನಗೆ? ಅರೆ ಬರೀ ತಿಕ್ಳಿಡ್ಕೊಂಡು ಓಡಾಡ್ತಾವಳೆ ಅಂತ ಅನ್ನಿಸ್ತದೆ. ಕ್ಯಾಕರ್ಸ್ ಮಾಕೋಗ್ತು ನಿಮ್ಮ ಅಮ್ಮನೇ ಅಲ್ಲ ಅಂತ ಹೇಳ್ಬಿಟ್ಟು ಬಿಟ್ಬಿಟ್ಟು ಕಳ್ಸಿರಾ ಅಂತೊಳಗೆ ಬಂದ್ಬಿಟ್ಟಿಲಿ ನಮ್ಮ ಮಗಳು ಅಂದ್ರೆ ಇಷ್ಟು ದಿನ ಇಲ್ದಿರ ಮಗಳು ಇವಾಗ ಎಲ್ಲಿಂದ ಬಂದ್ಬಿಟ್ರು ನಿನಗೆ? ಇಷ್ಟು ದಿನ ಎಲ್ಲೋಗ್ಬಿಟ್ಟಿತ್ತು ಮಗಳು ಪಿರುತಿ ಎಲ್ಲನೂ. ಇವಾಗ ಮದುವೆ ಎಲ್ಲನೂ ಸೆಟ್ ಮಾಡ್ತಿದೀವಿ ಅಂತ ಹೇಳಿದ ತಕ್ಷಣವೇ ಬಂದ್ಬಿಟ್ಟ ನೀನು? ನೋಡೇ ನೀನು ಬಾಯಿ ಸೇದೋಗ ನಿನಗೆ ಬರಬಾರ್ದು ಬರ. ಏನು ಅನ್ಕೊಬಿಟ್ಟಿದ್ಯಾ ನೀನು? ಏನು ಅನ್ಕೊಬಿಟ್ಟಿದ್ಯಾ ನನ್ನ ಮಗಳು ಅಂತಂದ್ರೆ? ಎತ್ತು ಕಳ್ಳು ನನಗೆ ಉರಿತೈತೆ. ನಿನ್ನ ಮಗಳಿಗೆ ಏನಾರ ಹೆಚ್ಚು ಕಮ್ಮಿ ಆದರೆ ಓಡೋಗಕ್ಕಿಲ್ವೇ? ಹಾಗೇನಿಯ ನನ್ನ ಮಗಳಿಗೂ ಯಾರಿಗೆ ಮದುವೆ ಮಾಡ್ಕೊಡ್ಬೇಕು, ಯಾರಿಗೆ ಮದುವೆ ಮಾಡ್ಕೊಟ್ರೆ ಸಂದಾಕಿರ್ತಾರೆ ಅಂತ ಹೇಳ್ಬಿಟ್ಟು ನನಗೂ ಸಂದ ಗೊತ್ತು. ಏನು ಸೀಮೆ ಗಿಲ್ತಿರೋಳು ಇವಾಗ ಬಂದ್ಬಿಟ್ಲು ಮಗಳು ಅಂತ ಹೇಳ್ಬಿಟ್ಟು. ಮಗಳಂತೆ ಮಗಳು, ಯಾ ಸೀಮೆ ಮಗಳೇ? ಯಾಕದೆ ಏನಾಯ್ತತೆ? ನೋಡೇ ಈ ಕಿತ್ತೋದಳು ಬಂದು ಮನೆ ಮುಂದೆ ಹೆಂಗೆ ಜಗಳ ಮಾಡ್ತಾವಳೆ ಅಂತ ಹೇಳ್ಬಿಟ್ಟು ನಮ್ಮನೆಗಂತೂ ನೆಮ್ಮದಿನೇ ಇಲ್ಲ. ನಿಂಗೆ ಹೇಳ್ದೆ ಬುಟ್ಟಾಕೆ ನಿನಗೆ ಯಾಕೆ ಬೇಕೋ ಉಷಾ ಬರಿ ಅಂತ ಹೇಳ್ಬಿಟ್ಟು ನೀನು ಕೇಳಿಸ್ಕೊಂಡ. ನೋಡು ಈ ಮನೆಯಾಳಿಗಳು ಮಾತೆಲ್ಲನೂ ಕೇಳಿಸ್ಕೊಳಂಗಾಯ್ತು. ನಿನಗೆ ಊರು ಸಾಬರಿ ಅಂದ್ರೆ ನಿಂಗೆ ದೊಡ್ಡದು ಬಿಡು, ನಿನಗೆ ಮನೆ ಜವಾಬ್ದಾರಿ ಅಂತೂ ಏನೂ ಇಲ್ಲ. ಊರು ಸಾಬರಿ ಒಂದು ಮಾಡ್ಬಿಟ್ಟು ನಿನಗೆ ಅಷ್ಟೇ ಸಾಕಲ್ವ ನಿನಗೆ? ಅಯ್ಯೋ ನಿನಗೆ ಎಷ್ಟು ಹೇಳಿದ್ರು ಅಷ್ಟೇ ಕಣ್ಪದ್ದಿ. ನಿನಗೆ ಯಾಕೆ ಬೇಕು ನಿನಗೆ? ಆ ಉಷನ ಸುಮ್ಕೇನಿಯ ಮನೆ ಬಿಟ್ಬಿಟ್ಟು ಕಳಿಸ್ಬಿಡು ಸಾಕು, ಅನ್ನಿಸ್ಕೊಳ್ಳೋದು ಎಲ್ಲ ಅವಳು ತಗೋನುವೆ. ಏನೇ ಸರ್ದಿ, ನಾಯಣ್ಣ ಬಂದ್ಬಿಟ್ಟು ನಿನ್ನ ಮಗಳನ್ನ ಕರ್ಕೊಂಡ್ಬಂದು ನಮ್ಮ ಮನೆಗೆ ಇರಿಸ್ಕೊಬಿಟ್ಟಿದ್ದೀನಿ. ಹೋಗ್ಲಿ ನಿನ್ನ ಮಗಳೇನ ಅವಳು? ನಿನ್ನ ಮಗಳನ್ನ ಮಾರಾಕೋದ್ಮೇಲೆ ಅವಳು ಹೆಂಗ್ ನಿನ್ನ ಮಗಳಾಯ್ತಾಳೆ? ಇದೊಳ್ಳೆ ಸಂದಕ್ ಮಾತಾಡೋದು ಕಲ್ತ್ಬಿಟ್ಟಿದ್ಯಾ ನೀನು. ಬಂದ್ಬಿಟ್ಟು ಕೆಣಿಕಂಡ್ ಜಗಳ ಮಾಡಕ್ಕೆ. ಯಾರನ್ನೊಬ್ರು ಸಂದಕವ್ರೆ ಅಂದ್ರೆ ಸಂದಕ್ಕಿರ್ಲಿ ಅಂತ ಬಿಟ್ಬಿಡು. ಅದು ಬಿಟ್ಬಿಟ್ಟು ನೀನ್ ಯಾಕೆ ಅಳ್ಳಾಡ್ಸಕ್ಕೆ ಅಂತ ಹೇಳ್ಬಿಟ್ಟು ನೀನು ಇಲ್ದಿರೋದೆಲ್ಲ ಮಾಡ್ತೀಯಾ? ಹಂಗೆ ಸುಮ್ಮನೆ ಕುಂತ್ಕೊಂಡ್ರೆ ತಿಂದಿರೋ ಕೂಡ ಹೆಂಗ್ ಕರೋಗ್ಬೇಕು ಹೇಳು ಈ ಮನೆಯಾಳಿಗೆ? ನೋಡು ಅದೆಲ್ಲನೂ ನನಗೆ ಗೊತ್ತಿಲ್ಲ. ಕರಿ ನನ್ನ ಮಗಳನ್ನ ಕರಿ. ಉಷಾ ಬಾರ ಈಚೆ ಕಡಿಕೆ ಬಾ. ಈ ಮನೆಯಾಳಿಗಳೆಲ್ಲ ಸೇರ್ಕೊಂಡು ನಿನ್ ಜೀವನ ಹಾಳು ಮಾಡ್ತಾವ್ರೆ. ಬಾ, ನಾನು ನಿನಗೆ ಅವಳು ಬುದ್ಧಿನ ಹೇಳ್ಬೇಕು ಸಿ ಏನು ಗೊತ್ತಾಗಕ್ಕಿಲ್ಲ. ಓಹೋ ಪಾರಿನಿಂದ ಬಂದವಳೆ, ಡಾಕ್ಟ್ರು ಬೇರೆ ಆಗವಳೆ, ಸಂದಾಗ ದುಡಿತಾಳೆ ಅಂತ ಹೇಳ್ಬಿಟ್ಟು ನೀನು ಹೆಂಗಿದ್ರು ನಿನಗೂ ದುಡ್ಡು ತಂತಂದು ಆಗ್ತಾವಳೇನೋ ನಿನಗೆ. ಅದಕ್ಕೆ ನೀನು ನನ್ನ ಮಗಳನ್ನ ಮನೆಯಾಗಿ ಇಟ್ಕೊಂಡು ಆಟ ಆಡಿಸ್ತಾ ಇದೆಯಾ ಅಲ್ವೇನೆ? ಅದೇ ಏನಾದರೂ ದುಡಿಲಿಲ್ಲ ಅಂದಿದ್ರೆ ನೀನು ಯಾಕೆ ಮನೆಗೆ ಇರಿಸ್ಕೊತಾ ಇದ್ದೆ? ಮಾಡ್ತೀನಿ ಇರು ನಿನಗೆ. ಅದು ಹೆಂಗೆ ನೀನು ನನ್ನ ಮಗಳನ್ನ ಆ ಸಾವುಕಾರನ ಮಗನ ಕೊಟ್ಬಿಟ್ಟು ಮದುವೆ ಮಾಡ್ತೀವ ನಾನು ನೋಡೇ ಬಿಡ್ತೀನಿ. ನನ್ನ ಮಗಳಿಗೆ ಇನ್ನೂ ಸಂದಾಕಿರೋ ಹುಡುಗನ ಕರ್ಕೊಂಡ್ಬಂದ್ಬಿಟ್ಟು ಮದುವೆ ಮಾಡೋ ಜವಾಬ್ದಾರಿ ನಂದು. ಯಾವಳನ ಬತ್ತೀರೆ ಮದ್ಯಕ್ಕೆ? ಕರಿ ಯಾವಳನ ಬತ್ತಾಳೇನೋ? ಅವಳಿಗೂ ಅಮ್ಮ ಅನ್ನ ಪಿರುತಿ ಐತೆ. ಆದರೆ ನೀನೇ ಮನೆಯಾಳಿ ಅದು ಇದು ಅಂತ ಹೇಳ್ಬಿಟ್ಟು ನನ್ನ ಬಗ್ಗೆ ಕೆಟ್ಟದಾಗೆಲ್ಲ ಹೇಳ್ಕೊಟ್ಬಿಟ್ಟು ನನ್ನ ಮಗಳು ನನ್ನ ಕಡೆ ತಿರುಗಿ ನೋಡಿದಿರೋ ಥರ ಮಾಡ್ಬಿಟ್ಟಿದ್ಯಾ ನೀನು. ನೀನು ಬಿಟ್ಟೇನೇನು ನಾನು?
ಏ ಶಾರದಿ, ನಿನ್ನೇನು ಯಾವಳು ಹಿಡ್ಕೊಂಡಿಲ್ಲ. ನಿನ್ನ ಮಗಳು ಬತ್ತಾಳೆ, ನಿನ್ನ ಮಗಳೇನ್ ಮನೆಗಿಲ್ಲ, ಆಸ್ಪತ್ರೆ ತಕೇನೋ ಹೋಗವಳೆ. ಬೇಕಾದ್ರೆ ನೀನು ಹೋಗ್ಬಿಟ್ಟು ಆಸ್ಪತ್ರೆ ತಗೆ ನೀನೇ ಮಾತಾಡ್ಬೋದು. ಇಲ್ಲ ಅಂತ ಹೇಳಿದ್ರೆ ಬೊರ ಗಂಟ ಕಾಯ್ಕೊಂಡು ನಿಂತ್ಕ. ಬ್ಯಾಡ ಅಂದವ್ರು ಯಾರು? ನಾನೇ ನಿನ್ನ ಮಗಳು ದುಡ್ಡು ತಂದು ಹಾಕ್ತಾವಳು, ನಾನು ತಿಂತಿದ್ದೀನಿ ಅಂತ ಯಾವತ್ತೂ ಹೇಳಿಲ್ವಲ್ಲ. ನಿನ್ನಂಗೆ ದುಡ್ಗೆಲ್ಲ ದುರಾಸೆ ಪಡ ಅಂತಳಂತೂ ನಾನು ಅಲ್ವೇ ಅಲ್ಲ. ನಿನಗಿರ್ಬೋದಂತ ಬುದ್ಧಿ ನಮ್ಮ ಫ್ಯಾಮಿಲಿಗೆ ನಮ್ಮ ಮನೆ ಕಲ್ಸಿಲ್ಲ ಅಂತ ಬುದ್ಧಿ ಏನು ಎಲ್ಲನೂ ಒಳ್ಳೆ ಬುದ್ಧಿ ನಿನಗೆ ಕಲ್ಸವ್ರೆ ನೋಡು. ಸುಮ್ಮನೆ ನಮ್ಮ ಮನೆ ಮುಂದೆ ಕಿರ್ಚಾಡೋದು ಬಿಟ್ಬಿಟ್ಟು ಹೋಗಲ್ಲಿ ನಿಂತ್ಕೊಂಡು ಮಾತಾಡೋಗು. ಏನು ಇವಳು ದೊಡ್ಡದಾಗಿ ಎದ್ಬಿಟ್ಟು ಬಿಸಾಕಿದ ತಕ್ಷಣ ಏನಿಯ ಆಗ್ಬಿಡ್ತಾಳೆ ತಾಯಿ. ಹಲೋ, ಅವಳು ನಿನ್ನ ಮಗಳು ಹೆಂಗಾಗ್ತಾಳೆ? ಚಿಕ್ಕ ವಯಸ್ಸಾಗೇನೆ ಸಾಕಕ್ಕೆ ಯೋಗ್ಯತೆ ಇಲ್ದಿದಂಗೆ ಮಾರಾಕಿದ್ರಲ್ಲ ಅಂತ ವಂಶ ನಿಮ್ದು. ಅದು ಹೆಂಗೆ ಅವಳು ನಿನ್ನ ಮಗಳಾಗ್ತಾಳೆ? ನಾನೇ ನನ್ನ ಮಗಳನ್ನ ಪದ್ದು ಮನೆ ಬೇಕು ಅಂತಾನೆ ಇರಿಸಿರೋದು. ಅದನ್ನ ಕೇಳಕ್ ನೀನು ಯಾವಳಲೇ? ಹಾ ನೋಡು, ನನ್ನ ಮಗಳು ಯಾವತ್ತಿದ್ರು ನನ್ನ ಪರನೇ ಮಾತಾಡೋದು. ನನ್ನ ಮಗಳು ಅವಳು, ನನ್ನ ಮುದ್ದಿನ ಮಗಳು, ನಾನು ಸಾಕಿದ್ದೀನಿ. ಎತ್ತ ತಕ್ಷಣನೇ ಯಾರೂ ತಾಯಿ ಆಗಲ್ಲ. ಎತ್ತಿ ಒತ್ತಿ ಎಲ್ಲನೂ ಬೆಳೆಸಿ ಸಾಕಬೇಕು. ಬರೀ ಎತ್ಬಿಟ್ಟು ಬಿಸಾಕ್ಬಿಟ್ರೆ ಯಾರು ಹೇಳಿದ್ರು ನಿನಗೆ ಎತ್ಬಿಟ್ಟು ಬಿಸಾಕು ಅಂತ ಹೇಳ್ಬಿಟ್ಟು? ಸಾಕಕ್ಕೆ ಯೋಗ್ಯತೆ ಇಲ್ದಿರೋಳು ಈಗ ಬೆಳೆಸಿದ್ಯಲ್ಲ ನಿನ್ನ ಮಗಳನ್ನ, ಹಂಗೆ ಇವಳನ್ನು ಬೆಳೆಸ್ತಿದ್ದೇನೋ ಇದ್ದಿದ್ರೆ. ಏನೋ ನನ್ನ ಅದೃಷ್ಟನೋ ಇಲ್ಲ ಅವಳ ಅದೃಷ್ಟನೋ, ಕರ್ಕೊಂಡೋಗಿ ಅವಳನ್ನ ಒಳ್ಳೆ ಬುದ್ಧಿ ಕೊಟ್ಟು ಡಾಕ್ಟರ್ ಮಾಡಿದ್ದೀನಿ ನೋಡು. ಇಲ್ಲಿ ಈಗ ನನಗೆ ನನ್ನ ಮಗಳನ್ನ ಯಾರು ಕೊಟ್ಟು ಮದುವೆ ಮಾಡಬೇಕು ಅಂತ ಹೇಳ್ಬಿಟ್ಟು ನನಗೆ ತುಂಬ ಚೆನ್ನಾಗಿ ಗೊತ್ತು. ದಯವಿಟ್ಟು ನೀನು ಇಲ್ಲಿಂದ ಹೋದ್ರೆ ಬಹಳ ಚೆನ್ನಾಗಿರ್ತೈತೆ. ಇಲ್ಲ ಅಂತ ಹೇಳಿದ್ರೆ ನನ್ನ ಮಗಳೇ ಬಂದು ನಿನಗೆ ಗ್ರಾಚಾರ ಗಾಳಿ ಎರಡು ಬಿಡಿಸ್ತಾಳೆ, ನೋಡ್ತಾ ಇರು. ಹೌದು, ನೀವು ಸಾಕಿದ್ದೀರಾ, ಸಾಕಿಲ್ಲ ಅಂತ ನಾನು ಹೇಳ್ತಿಲ್ವಲ್ಲ. ನೀವು ಸಾಕಿದ್ದೀರಾ, ಒಪ್ಕೋತೀನಿ ನಾನು. ನೀವು ಸಾಕಿದ್ದೀರಾ ಅಂತ ಹೇಳ್ಬಿಟ್ಟು ಹಂಗಂತ ಮನೆಯಾಳು ನನ್ನ ಮಗ ಸಾವುಕಾರ ಮಗನ ಕೊಟ್ಬಿಟ್ಟು ನೀನು ಯಾಕೆ ಮದುವೆ ಮಾಡ್ತಾ ಇದೀಯಾ? ಅವಳು ನಾನು ಎತ್ತಿದ್ದೀನಿ, ನೀನು ಸಾಕಿದ್ಯಾ, ನಿನಗೂ ಜವಾಬ್ದಾರಿ ಇರಬೇಕು. ನಿನಗೂ ಎತ್ತಿರಾ ಅಂತ ಮಗಳಾಗಿದ್ದಿದ್ರೆ ನೀನು ಹಿಂಗೆ ಯಾವುದೇ ಅವನಿಗೆ ಕೊಟ್ಬಿಟ್ಟು ಮದುವೆ ಮಾಡ್ಬಿಡ್ತಿದ್ದ? ಅವ್ನು ಎಂಥ ಪೋರ್ಟ್ಮೆಂಟಿ ಗೊತ್ತಾ ಅಂತನೂ ಕೊಟ್ಬಿಟ್ಟು ಯಾಕೆ ಮದುವೆ ಮಾಡ್ತಾ ಇದೀಯ ನನ್ನ ಮಗಳನ್ನ? ಇನ್ನು ಯಾವನು ಬೇರೆ ಗೊಂಡೆ ಸಿಗ್ಲಿಲ್ವೇನು ಊರಾಗೆ? ನೋಡು, ಎಲ್ಲ ನನಗೆ ಸಾಕಿದ್ದೀನಿ ಅಂತ ಹೇಳ್ಬಿಟ್ಟು ನನ್ನ ಮಗಳನ್ನ ರಾಕ್ಷಸನ ಬಾಯಿಗೆ ಹಾಕಕ್ಕೆ ಇಷ್ಟ ಇಲ್ಲ ನನಗೆ. ಯಾವನ ದಾರೆ ಹೋಗೋನು ಬೇಕಾದ್ರೆ ಕೊಟ್ಬಿಡ್ತೀನಿ, ಆ ಸಾವುಕಾರನ ಮಗನ ಮಾತ್ರ ಕೊಡಬಾರ್ದು. ಈಗಾಗಲೇ ನಾನು ಇನ್ನೊಬ್ಬ ಮಗಳು ಅದೇ ಮನೆಗೆ ನೀ ಸೊಸೆಯಾಗಿ ಹೋಗೋಳೆ. ಇವಾಗ ಇವಳು ಹೋಗ್ಬಿಟ್ರೆ ಸಂದಕ್ಕಿರಲ್ಲ. ಒಂದೇ ಮನೆಗೆ ಇಬ್ಬಿಬ್ಬರನ್ನ ಕೊಟ್ಬಿಟ್ಟು ಅನುಭವಿಸೋಕ್ಕಾಗಕ್ಕಿಲ್ಲ. ಈಗಲೇ ಹೇಳ್ತಾ ಇದ್ದೀನಿ, ಬಿಟ್ಬಿಡು. ಅವಳಿಗೆ ಇವಳು ಕರೆದ್ಬಿಟ್ಟು ಬುದ್ಧಿಯ ಏನೋ ನೀನು ಸಾಕಿದ್ಯಾ, ನಿಂಗೆ ಅಧಿಕಾರ ಐತಿಲ್ಲ ಅಂತ ನಾನು ಹೇಳ್ತಿಲ್ಲ. ಆದ್ರೂ ನನ್ನ ಮಗಳನ್ನ ನಾನು ಅವನು ಕೊಟ್ಟು ಮದುವೆ ಮಾಡೋಕ್ಕಿಲ್ಲ ಅಷ್ಟೇನೆ. ನನ್ನ ಮಗಳು ಯಾರನ್ನ ಮದುವೆ ಮಾಡ್ಕೋಬೇಕು ಅಂತ ಹೇಳ್ಬಿಟ್ಟು ನನ್ನ ಮಗಳು ಡಿಸೈಡ್ ಮಾಡ್ತಾಳೆ. ಅದು ಬಿಟ್ಟು ನೀನು ಯಾರು ಹೇಳೋರು ಡಿಸೈಡ್ ಮಾಡು ಅಂತ ಹೇಳಿ? ಹಾಂ, ನನ್ನ ಮಗಳೇ ಡಿಸೈಡ್ ಮಾಡೋದು. ಇಲ್ಲಿಗೆ ಬಂದಿರಬೇಕು ಅಂತ ಅನ್ಕೊಂಡ್ರದು ಅವಳೇನೆ ಡಿಸೈಡ್ ಮಾಡೋದು ಅವಳೇನೆ. ಹಾಗೇನೆ ತಾಯಿ ಯಾರು ಅಂತ ಡಿಸೈಡ್ ಮಾಡಬೇಕಾಗಿರೋದು ಅವಳೇನೆ. ನನ್ನ ಮಾತೇನು ನಡೀತೈತೆ, ನಿನ್ನ ಮಾತೇನು ನಡೀತದೆ ನನ್ನ ಮಗಳು ಮುಂದೆ ಅಂತ ಹೇಳ್ಬಿಟ್ಟು ನನ್ನ ಮಗಳು ಬಂದ್ಮೇಲೆ ಗೊತ್ತಾಗುತ್ತೆ ಅಲ್ವಾ? ಬಿಡು, ಕಾಯ್ತೀನಿ. ನಿನಗಿಲ್ಲಿ ಯಾವ ಅಧಿಕಾರನೂ ಇಲ್ಲ. ಆದರೆ ನಾವು ಮಾತಾಡೋದಕ್ಕಿಂತ ನನ್ನ ಮಗಳು ಬಂದು ನಿನಗೆ ಸರಿಯಾಗಿ ಮಾತಾಡಿ ಸರಿಯಾಗಿ ಉತ್ತರ ಕೊಟ್ಟರೆ ನಿನಗೆ ಸರಿಯಾಗಿ ಬುದ್ಧಿ ಬರೋದು. ಅಲ್ಲಿ ತನಕ ನಿನಗೆ ಯಾವ ಬುದ್ಧಿನೂ ಬರಲ್ಲ ಅಂತ ನಂಗೆ ಚೆನ್ನಾಗಿ ಗೊತ್ತು. ನನ್ನ ಮಗಳನ್ನ ಈಗಲೇ ಫೋನ್ ಮಾಡಿ ಕರೆಸ್ತೀನಿ ಇರು, ಮನೆ ಹತ್ರ ಬಾ ಅಂತ ಹೇಳ್ಬಿಟ್ಟು. ಇನ್ನೊಂದ್ಸಲ ಬಂದ್ಬಿಟ್ಟು ನಾಯಿ ಥರ ಯಾವ ನಾಯಿ ಬಂದು ಬೊಗಳ್ಬಾರ್ದಲ್ಲ ಈ ಮನೆ ಮುಂದೆ. ಅದಕ್ಕೇನೆ ಪಾಪ ಕಷ್ಟ ಅಂತಂದಾಗ ಸಹಾಯ ಮಾಡಿರ ಈ ಪದ್ದು ಮೇಲೇನೆ ಮಾತಾಡ್ತೀಯಲ್ಲ ನೀನು. ನಿನ್ನ ಬಾಯಿಗಂತೂ ಹುಳ ಬಿಡೋದಂತೂ ಗ್ಯಾರಂಟಿ ಬಿಡು. ಥೂ, ನಿನ್ನ ಮಕ್ಕಿಷ್ಟು ಬೆಂಕಿ ಯಾಕ? ಈ ಪದ್ದಿ ನಿನ್ನೂ ಬುಟ್ಟಿಗಾಕ ಬಿಟ್ಟವಳೆ. ಇವಳನ್ನ ಅಷ್ಟೊಂದು ಸಾಮಾನ್ಯದಳು ಅನ್ಕೋಬೇಡ. ಮಾಟ್ಗಾತಿ ದೆವ್ವನೆಲ್ಲ ಚೂ ಬಿಡ್ತಾಳೆ. ಅಂತ ದೊಡ್ಡ ಮಾಟ್ಗಾತಿ ನಿನ್ನ ಮೇಲೂ ಏನೋ ಮೋಡಿ ಮಾಡ್ಬಿಟ್ಟು ಮಾಟ ಮಾಡ್ಬಿಟ್ಟವಳೆ ಅಂತ ಅನ್ನಿಸ್ತೈತೆ. ಅದಕ್ಕೆ ನೀನು ಅವಳ ಮಾತೇನೆ, ನಿನ್ನ ಮಗಳು ಅವಳು ನನ್ನ ಮಗಳು ಇವಳು ಮಾತೆ ನೆನೆಯ ಕೇಳ್ತಿರೋದು. ಹ್ಞೂ ಕಣಮ್ಮ, ನಾನು ಅಂತ ಮಾಟುಗಾತಿ ಆಗಿದ್ರೆ ನೀನು ನನ್ನ ಮಾತೆ ಕೇಳಂಗ್ ಮಾಡ್ಕೊಂತ ಇದ್ದೆ. ನಾನು ಯಾಕೆ ನೀನು ನನ್ನ ಮಾತು ಕೇಳಂಗ್ ಮಾಡ್ಕೊಂಡಿಲ್ಲ ಹೇಳು? ಹಾ ನೋಡೆ, ಸುಮ್ಮನೆ ಇಲ್ಲಿಂದ ಹೋಗು. ಸುಮ್ಮನೆ ಮಾನ ಮರ್ಯಾದೆ ಕಳ್ಕೊಂಡು ಯಾಕೆ ಹೋಯ್ತೀಯಾ? ಮದುವೆ ಒಳ್ಳೆ ಶುಭ ಕಾರ್ಯ ನಡೀತಾ ಐತೆ, ಎಲ್ಲ ಸೆಟ್ ಆದ್ಮೇಲೆ ನೀನು ಯಾಕೆ ಬಂದು ಕಾಲು ಕೆರ್ಕೊಂಡು ಕೈ ಕೆರ್ಕೊಂಡು ಜಗಳಕ್ಕೆ ಬತ್ತೀಯಾ? ಅವಳು ಬಂದ್ಬಿಟ್ಟು ಅವಳ ಮಗಳ ತಾ ಊಸ್ಕೊಂಡ್ರೆ ನಿಂಗೆ ಮರ್ಯಾದೆ ಇರ್ತದ ಹೇಳು? ಏನೇನು ಮರ್ಯಾದೆ ಇರ್ತದ? ನೀನು ನಿನ್ನ ಮಗಳಂತೂ ಬದಲಾಗಕ್ಕಿಲ್ಲ. ಇರೋರನ್ನ ಸಂದಾಗಿರಾಕ್ ಬಿಟ್ಬಿಡು. ಅವ್ರನ್ನೂ ಯಾಕೆ ಆಳ್ಗೆಡುತ್ತೀಯ ಅಂತ ಹೇಳ್ಬಿಟ್ಟು ಈಗ ಬಂದು ಮಗಳು ಮುಂದೆ ನೀನು ಉಗಿಸ್ಕೊಂಡ್ರೆ ಎಂತ ಮಾನ ಮರ್ಯಾದೆ ಹೋಯ್ತದ ಹೇಳು? ಸುಮ್ಮನೆ ಹೋಗ್ಲೇ ಶಾರದಿ, ಮರ್ಯಾದೆ ಉಳಿಸ್ಕೊಳಕನ ಹೋಗಿ ಸುಮ್ಕೇನೆ. ಮಗಳು ಇಷ್ಟು ದಿನ ಇಲ್ದಿದ್ದು ಇವಾಗ ನಿನ್ನ ಬೇಳೆ ಬೇಯಿಸ್ಕೊಳಕ್ ಮಾತ್ರ ಮಗಳು ಬೇಕು ನಿನಗೆ. ಬರ್ಲಿ, ನನ್ನ ಮಗಳೇ ಬರ್ಲಿ. ನನ್ನ ಮಗಳು ತಾವೇ ನಿನಗೆ ನಾನು ಮಾತಾಡ್ತೀನಿ. ಅಲ್ಲಿ ಗಂಟ ನಾನು ಯಾರ ತಗೋ ಮಾತಾಡಕ್ಕಿಲ್ಲ. ನನ್ನ ಮಗಳಿಗೆ ನಿಜ ಏನು ಅಂತ ಹೇಳ್ತೀನಿ. ನನ್ನ ಮಗನ ಯೋಗ್ಯತೆ ಏನು ಅಂತ ಹೇಳಿ ನನ್ನ ಮಗಳಿಗೆ ನಾನೇ ಹೇಳಿ ಮದುವೆಯ ನಿಲ್ಲಿಸ್ತೀನಿ. ನೋಡ್ತಾ ಇರ್ರಿ. ಈಗ ಏನಾರು ನಾವು ಬ್ಯಾಡ ಅಂತ ಹೇಳಿದ್ವಾ? ಬತ್ತಾಳಲ್ಲ, ಬಂದ್ಮೇಲೆ ನೀನೇ ಅದೇನೋ ಮಾತಾಡ್ಬಿಟ್ಟು ನಿಲ್ಲಿಸ್ಬಿಡು. ಬ್ಯಾಡ ಅಂತ ನಾವೇನು ಹೇಳ್ತಿಲ್ಲ.